ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಶ್ರೀ ಸಿದ್ಧಾಂತ ಶಿಖಾಮಣಿ ಇವತ್ತು ರಾಷ್ಟ್ರೀಯ ಗ್ರಂಥವಾಗಿದೆ. 18 ಭಾಷೆಯಲ್ಲಿ ಲಭ್ಯವಿರುವಂತಹ ಮಹಾನ್ ಗ್ರಂಥ ಶ್ರೀ ಸಿದ್ಧಾಂತ ಶಿಖಾಮಣಿ. ಸಿದ್ಧಾಂತ ಶಿಖಾಮಣಿಯನ್ನ ಅಧ್ಯಯನ ಮಾಡಿದ್ರೆ ವೀರಶೈವ ಧರ್ಮದ 101 ಸ್ಥಳವನ್ನ ಕ್ರಮಬದ್ಧವಾಗಿ ಅಧ್ಯಯನ ಮಾಡಬಹುದು ಎಂದು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದ್ದಾರೆ. ಭಾನುವಾರ ತಿರುಪತಿ ರಾಷ್ಟ್ರೀಯ ವಿಶ್ವವಿದ್ಯಾಲಯದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ಶಕ್ತಿ ವಿಶಿಷ್ಟ ದ್ವೈತ ಸಂಕಿರಣದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು. ಅಖಿಲ ಭಾರತ ಶಿವಾಚಾರ್ಯ ಸಂಸ್ಥೆ ಹಾಗೂ ತಿರುಪತಿಯ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ 3 ದಿನಗಳವರೆಗೆ ಅಂತಾರಾಷ್ಟ್ರೀಯ ಶಕ್ತಿ ವಿಶಿಷ್ಟ ದ್ವೈತ ರಹಿತ ವಿಚಾರ ಸಂಕಿರಣ ಏರ್ಪಡಿಸಿರುವುದು ಅಭಿನಂದನೀಯ. ತಿರುಪತಿ ರಾಷ್ಟ್ರೀಯ ವಿಶ್ವವಿದ್ಯಾಲಯದಲ್ಲಿ ವೀರಶೈವ ಧರ್ಮ ಸಿದ್ಧಾಂತದ ಅಧ್ಯಯನ ಪೀಠ ಆರಂಭಿಸುವ ವಿಚಾರ ನಮಗೆ ಅತೀವ ಸಂತೋಷ ತಂದಿದೆ ಎಂದಿದ್ದಾರೆ. ಪಂಚಾಶವದನೋದ್ಭೂತ ಪಂಚತತ್ವಾದಿ ನಾಯಕ ಪಂಚಬ್ರಹ್ಮ ಮಯಾ ನವಮಿ ಪಂಚಾಚಾರ್ಯನ್ ಜಗದ್ಗುರು. ಪ್ರಾತಸ್ಮರಣೀಯ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ತಿರುಪತಿಯ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಬಹಳ ಅಪರೂಪವಾದ ಕಾರ್ಯ ನಡೆದಿದೆ. ಬಹುಶಃ ನಿರೀಕ್ಷೆಗೂ ಮತ್ತು ಅನಿರೀಕ್ಷತೆಗೂ ಬಹಳಷ್ಟು ವ್ಯತ್ಯಾಸದ. ನಿರೀಕ್ಷೆ ಮಾಡಿ ಕಾರ್ಯಕ್ರಮ ಮಾಡಿದಾಗ ಅದು ಫಲ ಸಿಕ್ತು ಅಂತಂದ್ರೆ ಖುಷಿನೇ ಆಗ್ತದೆ. ಆದ್ರೆ ಈಗ ನಮಗೆ ಮಾತು ಬಂದಿರೋದು, ಮಾತಾಡ್ಲಿ ಅಂತ ಹೇಳಿರೋದು ಅನಿರೀಕ್ಷಿತವಾಗಿ. ಅದಕ್ಕಾಗಿ ನಾನು ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಆದ್ರೆ ಒಂದು ಮಾತನ್ನು ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ನಮ್ಮ ಪಂಚಪೀಠ ಪರಂಪರೆಗಳಲ್ಲಿಯೇ ಬಹಳ ಅದ್ಭುತವಾಗಿರುವಂತಹ ಸಾಧನೆಯನ್ನು ಮಾಡಿರುವ ಭಗವದ್ಗೀತೆ ಮತ್ತು ಸಿದ್ಧಾಂತ ಶಿಖಾಮಣಿಯ ಮೇಲೆ PhDಯನ್ನ ಮಾಡಿ ಭಾರತೀಯ ಸನಾತನ ಪರಂಪರೆಗೆ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಶ್ರೀಶೈಲ ಗಿರಿರಾಜ ಸೂರ್ಯ ಶಿವಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಜಗದ್ಗುರು ಮಹಾಸನ್ನಿಧಿಯವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಜೊತೆಗೆ ಇದೇ ವಿಶ್ವವಿದ್ಯಾಲಯದಲ್ಲಿ ಓದಿ ವೀರಶೈವ ಪರಂಪರೆಯಲ್ಲಿಯೇ ಜ್ಞಾನಪೀಠ ಅಂತ ಹೇಳಿ ಪ್ರಸಿದ್ಧವಾಗಿರುವಂತ ಕಾಶಿ ಜ್ಞಾನ ಶಿವಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಡಾಕ್ಟರ್ ಚನ್ನ ಮಲ್ಲಿಕಾರ್ಜುನ ಶಿವಾಚಾರ್ಯ ಭಗವತ್ಪಾದರು ಇವತ್ತು ಸಾನ್ನಿಧ್ಯವನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿದ್ದಾರೆ. ಮಹಾಸನ್ನಿಧಿಯವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಎಲ್ಲಾ ವಿದ್ವಾನ್ಮಣಿಗಳು ಕುಲಪತಿಗಳು ಮಾತಾಡುವಾಗ ಬಹಳ ಅದ್ಭುತವಾದ ಚಿಂತನೆಯನ್ನು ಹೇಳಿದರು. ಭಾರತೀಯ ಪರಂಪರೆಯೊಳಗೆ ವೀರಶೈವ ಸಿದ್ಧಾಂತ ಅನ್ನೋದು ಬಹಳ ವಿಶೇಷವಾಗಿರುವಂಥದ್ದು. ವೀರಶೈವ ಪರಂಪರೆಯೊಳಗೆ 5 ಪೀಠಗಳು ಬರ್ತವೆ: ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ, ಕಾಶಿ. ಈ ಪರಂಪರೆಯ ಜಗದ್ಗುರುಗಳು ಜಗತ್ತಿಗೆ ಬೋಧನೆ ಮಾಡತಕ್ಕಂಥದ್ದು ವೀರಶೈವ ಸಿದ್ಧಾಂತ. ಅದು ಸಿದ್ಧಾಂತ ಶಿಖಾಮಣಿ. ಬಹುಶಃ ನಮ್ಮ ಎಲ್ಲಾ ವಿದ್ಯಾರ್ಥಿಗಳು, ಸುಮಾರು 60 ಜನ ವೀರಶೈವ ವಿದ್ಯಾರ್ಥಿಗಳು ಇದೇ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರೋದು ಬಹಳಷ್ಟು ಸಂತೋಷವನ್ನು ತರ್ತಾ ಇದೆ. ಜೊತೆಗೆ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆ ಅದ್ಭುತವಾದ ಕಾರ್ಯವನ್ನು ಮಾಡಿದೆ. ಎಲ್ಲಾ ವಿದ್ವಾನ್ಮಣಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಎಲ್ಲಾ ಯಾಕಂತಂದ್ರೆ ಬಹಳಷ್ಟು ಗುರುಕುಲಗಳಿದಾವೆ. ಗುರುಕುಲದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಸಿದ್ಧಾಂತವನ್ನು ಓದಲಿಕ್ಕೆ ಈ ವಿಶ್ವವಿದ್ಯಾಲಯಕ್ಕೆ ಬರಲಿಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಒಳ್ಳೆಯ ತೀರ್ಮಾನವನ್ನು ವಿಶ್ವವಿದ್ಯಾಲಯ ತೆಗೆದುಕೊಂಡಿದೆ ಅನ್ನೋದನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜಯ ಗುರು ಶ್ಯಾಮ್.
ಇದೇ ಸಂದರ್ಭದಲ್ಲಿ ಶ್ರೀಶೈಲ್ ಜಗದ್ಗುರು ಡಾಕ್ಟರ್ ಚೆನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತದಲ್ಲಿ ಅಷ್ಟಾವರಣ, ಷಟಸ್ಥಲ, ಪಂಚಾಚರಗಳು ಇವೆ. ಇವುಗಳನ್ನ ಅಧ್ಯಯನ ಮಾಡೋದ್ರಿಂದ ವೀರಶೈವ ಸಿದ್ಧಾಂತವನ್ನ ಅಧ್ಯಯನ ಮಾಡಿದಷ್ಟೇ ವೀರಶೈವ ಸಿದ್ಧಾಂತ ಅಧ್ಯಯನ ಮಾಡಿದ ಹಾಗೆ ಆಗತ್ತೆ ಎಂದಿದ್ದಾರೆ. ಕಾಶಿ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಭಗವತ್ಪಾದರು ಮಾತನಾಡಿ, ನಾವು ಇದೇ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದ್ದೇವೆ. ಇವತ್ತು ಕಾಶಿ ಪೀಠಕ್ಕೆ ಜಗದ್ಗುರುಗಳಾಗಿ ಮತ್ತೆ ಇಲ್ಲಿ ಬಂದು ಅಧ್ಯಯನ ಪೀಠ ಆರಂಭಿಸಲು ನಮಗೆ ಅತೀವ ಸಂತೋಷವಾಗ್ತಾ ಇದೆ ಎಂದರು. ಅಂತಾರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಕುಲಪತಿ ಆಚಾರ್ಯ ಜಿಎಸ್ ಕೃಷ್ಣಮೂರ್ತಿ ಮಾತನಾಡಿ, ಇವತ್ತು ವೀರಶೈವ ಸಿದ್ಧಾಂತ ಓದುವ 60 ಜನ ಓದುತ್ತಿರುವುದು ಸಂತೋಷ ತಂದಿದೆ ಎಂದಿದ್ದಾರೆ. ಅಂತಾರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮುಖ್ಯಸ್ಥ ಕೆ ಗಣಪತಿ ಭಟ್ ಮಾತನಾಡಿ, ವೀರಶೈವ ಸಿದ್ಧಾಂತ ವೈಶಿಷ್ಟ್ಯವಾಗಿರುವುದು ಎಂದರು. ಕಾರ್ಯಕ್ರಮದಲ್ಲಿ ಸಿಂದಗಿ ಸಾರಂಗ ಮಠದ ಡಾಕ್ಟರ್ ಪ್ರಭು ಸಾರಂಗ ದೇವ ಶಿವಾಚಾರ್ಯ ಸ್ವಾಮೀಜಿ, ಸಿದ್ದಂಗಿ ಮಠದ ಉತ್ತರಾಧಿಕಾರಿ ಡಾಕ್ಟರ್ ವಿಶ್ವಪ್ರಭು ದೇವ ಶಿವಾಚಾರ್ಯ ಸ್ವಾಮೀಜಿ, ಕೆರೂರು ಚರಂತಿ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ, ಬೆಂಗಳೂರು ವಿಭೂತಿ ಮಠದ ಡಾಕ್ಟರ್ ಮಹಾಂತಲಿಂಗ ಸ್ವಾಮೀಜಿ, ನಾಗನಸೂರು ಹಿರೇಮಠ ಶ್ರೀಕಂಠ ಸ್ವಾಮೀಜಿ, ಶಹಾಪುರ ಹಿರೇಮಠ ಸ್ವಾಮೀಜಿ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.